ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನೇಷಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸಬ್ಬಕ್ಕಿ ರಸಮಲೈ. ತುಂಬ ರುಚಿಯಾಗಿರುವಂತಹ, ತುಂಬ ವಿಭಿನ್ನವಾಗಿರುವಂತಹ ಸಬ್ಬಕ್ಕಿ ರಸಮಲೈನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಇವಾಗ ಸಬ್ಬಕ್ಕಿ ರಸಮಲೈಗೆ 1 ಕಪ್ ಸಬ್ಬಕ್ಕಿನ ತೊಗೊಂಡು ನೀಟಾಗಿ 2 ರಿಂದ 3 ಸಲ ವಾಶ್ ಮಾಡ್ಕೊಳ್ಳಿ. ಇವಾಗ 2 ರಿಂದ 3 ಸಲ ವಾಶ್ ಮಾಡಿರೋಂಥ ಸಬ್ಬಕ್ಕಿಗೆ ಮುಳುಗೋಷ್ಟು ನೀರು ಹಾಕಿ 3 ರಿಂದ 4 ಗಂಟೆ ನೆನೆಸ್ಕೊಳ್ಳಿ. ನೋಡಿ, ಸಬ್ಬಕ್ಕಿ ಇಷ್ಟು ನೆಂದು ರೆಡಿಯಾಗಿದೆ. 3 ರಿಂದ 4 ಗಂಟೆ ನೆನೆಸಿರುವಂತಹ ಸಬ್ಬಕ್ಕಿ. ಇವಾಗ ಅದರಲ್ಲಿರೋ ನೀರನ್ನ ಸ್ವಲ್ಪ ಸೋದಿಸ್ಕೊಂಡು ನೀಟಾಗಿ ನೀರೆಲ್ಲ ಸೋರೋ ತನಕ ಹಾಗೆ ಬಿಡಿ, ಒಂದು 10 ನಿಮಿಷ. ಇವಾಗ ಒಂದು ಬೌಲಿಗೆ ಸೇರಿಸ್ಕೊಂಡು ಸಬ್ಬಕ್ಕಿನ ಚೆನ್ನಾಗಿ ಕಿವುಚ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗೋ ತನಕ ಕಿವುಚ್ಕೊಂಡು ಇವಾಗ ಅದಕ್ಕೆ 1-2 ಸ್ಪೂನ್ ಸಕ್ಕರೆನ ಸೇರಿಸ್ಕೊಳ್ಳಿ. ನಿಮಗೆ ಸಿಹಿಗೆ ಜಾಸ್ತಿ ಬೇಕು ಅಂದರೆ ಇನ್ನೂ 1-2 ಸ್ಪೂನ ಸೇರಿಸ್ಕೋಬೋದು. 2 ಸ್ಪೂನ್ ಸಕ್ಕರೆನ ಸೇರಿಸ್ಕೊಂಡು ಮತ್ತು 2 ಸ್ಪೂನ್ ಹಾಲು ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಆಪ್ಷನಲ್ಲು, ಬೇಕು ಅಂದರೆ ಸೇರಿಸ್ಕೋಬೋದು. ಉಂಡೆನ ತಿನ್ನುವಾಗ ಸಪ್ಪೆ ಅನಿಸಲ್ಲ. ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಸಬ್ಬಕ್ಕಿ ದೇಹಕ್ಕೆ ತಂಪು ಕೂಡ. ಸ್ಮ್ಯಾಶ್ ಮಾಡಿ ರೆಡಿಯಾಗಿರುವಂತಹ ಸಬ್ಬಕ್ಕಿನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕು. ಮೀಡಿಯಮ್ ಸೈಜಿಗೆ, ತುಂಬ ದಪ್ಪನೂ ಬೇಡ, ತುಂಬ ಸಣ್ಣನೂ ಬೇಡ, ಒಂದು ಮೀಡಿಯಮ್ ಆಗಿ ಉಂಡೆಗಳನ್ನು ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಸೈಜಲ್ಲಿ ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ. 1 ಬೌಲ್ ಸಬ್ಬಕ್ಕಿಗೆ ಇಷ್ಟು ಉಂಡೆಗಳು ರೆಡಿಯಾಗಿದ್ದಾವೆ ನೋಡಿ. ಇವಾಗ ಒಂದು ಪಾತ್ರೆ ಇಟ್ಟು, ಒಂದು ಪಾತ್ರೆಗೆ ಅರ್ಧ ಲೀಟ್ರ್ ಹಾಲನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲಿಗೆ 1 ಲೋಟ ನೀರನ್ನು ಸಹ ಸೇರಿಸ್ಕೊಂಡು ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಒಂದು 10 ರಿಂದ 15 ನಿಮಿಷ ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ. 10 ರಿಂದ 15 ನಿಮಿಷ ನೀಟಾಗಿ ಹಾಲನ್ನ ತಿರುಗಿಸ್ಕೊಂಡು ಕುದಿಸ್ಕೊಳ್ಳಿ. ಇವಾಗ ಸ್ಟವ್ನ ಸಿಮ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಉಂಡೆಗಳನ್ನ ನಿಧಾನವಾಗಿ ಒಂದೊಂದೇ ಸೇರಿಸ್ಕೊಳ್ಳಿ. ಈ ಉಂಡೆಗಳು ಒಂದಕ್ಕೊಂದು ಅಂಟೋದಾಗಲಿ ಅಥವಾ ಹಾಲಲ್ಲಿ ಬಿಟ್ಕೊಳ್ಳೋದಾಗಲಿ ಆಗಲ್ಲ. ಎಲ್ಲ ಉಂಡೆನೂ ಸೇರಿಸ್ಕೊಂಡು ಒಂದು 2 ರಿಂದ 3 ನಿಮಿಷ ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ಕುದೀತಾ ಇದೆ ಹಾಲು. ಈ ಥರ ಕುದಿ ಬಂದಮೇಲೆ ಉಂಡೆಗಳೆಲ್ಲ ಮೇಲೆ ಎದ್ದು ಬರ್ತವೆ ನೋಡಿ. ನೀವು ಸ್ಪೂನ್ ಹಾಕಿ ಮಿಕ್ಸ್ ಮಾಡೋದು ಆ ಥರ ಏನು ಮಾಡಬೇಡಿ. ಅವೇ ಮೇಲೆ ಬರೋ ತನಕ ಸಿಮ್ಮಲ್ಲೇ ಬೇಯಕ್ಕೆ ಬಿಡಿ. ಇವಾಗ ನಾನೊಂದು 1/4 ಸ್ಪೂನು ಕಸ್ಟರ್ಡ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಕಲ್ಲರು ಮತ್ತು ತಿಕ್ನೆಸ್ಗೋಸ್ಕರ ಕಸ್ಟರ್ಡ್ ಪೌಡ್ರನ್ನ ಸೇರಿಸಿದ್ದೀನಿ. ಇವಾಗ ಯಾವ ಬೌಲಲ್ಲಿ ಸಬ್ಬಕ್ಕಿ ತಗೊಂಡೆ ಅದರ ಬೌಲಲ್ಲಿ ಅರ್ಧ ಕಪ್ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ನೀವು ನಿಮ್ಮ ಸಿಹಿಗೆ ಅನುಕೂಲವಾಗಿ ಹೆಚ್ಚು ಕಮ್ಮಿ ಸಕ್ಕರೆನ ಬಳಸ್ಕೋಬೋದು. ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬಾದಾಮ್ ಪೌಡರ್ ಇದ್ದರೆ ಮನೆಯಲ್ಲಿ 1-2 ಸ್ಪೂನ್ ಬಾದಾಮ್ ಪೌಡರನ್ನ ಮಿಕ್ಸ್ ಮಾಡ್ಕೋಬೋದು. ಇವಾಗ 1 ರಿಂದ 2 ಸ್ಪೂನ್ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ತಿಕ್ನೆಸ್ ಕೂಡ ಬಂದಿದೆ. ಇವಾಗ ಇದು ರೆಡಿಯಾಗಿದೆ. ತುಂಬ ರುಚಿಕರವಾಗಿರುವಂತಹ, ತುಂಬ ಟೇಸ್ಟಿಯಾಗಿರುವಂತಹ ಸಬ್ಬಕ್ಕಿ ರಸಮಲೈ ರೆಡಿಯಾಗಿದೆ. ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಟೇಸ್ಟಿಯಾಗಿರುವಂತಹ ಸಬ್ಬಕ್ಕಿ ರಸಮಲೈ ರೆಡಿಯಾಗಿದೆ ನೋಡಿ. ಈ ಥರ ಮನೇಲಿ ಮಾಡಿಕೊಡಿ, ಮಕ್ಕಳು ಮತ್ತು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.